ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಂದ ಜನರು ಖುಷಿಯಾಗಿದ್ದಾರೆ. ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಬುದ್ಧಿ ಅದು ಕಾಮಾಲೆ ರೋಗದವರಿಗೆ ಎಲ್ಲವೂ ಕಾಣೋದು ಹಳದಿಯಾಗೆ. ಸದನದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ. ಮತ್ತೊಂದು ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಪಂಚ ಗ್ಯಾರಂಟಿಗಳಿಂದ ಜನ ತುಂಬಾ ಖುಷಿಯಲ್ಲಿದ್ದಾರೆ. ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ. ಅವರ ಬುದ್ಧಿ ಅದು, ಟೀಕೆ ಮಾಡೋದೇ ಅವ್ರ ಕೆಲಸ. ಕಾಮಾಲೆ ರೋಗದವರಿಗೆ ಕಾಣೋದೆಲ್ಲ ಹಳದಿಯಾಗೆ. ಸದನದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಲೇವಡಿ ಮಾಡಿದ್ರು. ಸದನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ವಿಚಾರಗಳ ಕುರಿತು ಪ್ರಸ್ತಾಪವನ್ನು ಮಾಡಿದರು. ಅದರಂತೆ ಪಂಚ ಗ್ಯಾರಂಟಿಗಳ ಕುರಿತು ಮಾತನಾಡಿದರು. ಗ್ಯಾರಂಟಿಗಳ ಬಗ್ಗೆ ವಿಪಕ್ಷದವರು ಒಂದು ಕಡೆಯಲ್ಲಿ ಟೀಕೆ ಮಾಡುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಮಾತನಾಡಿ ವಿಪಕ್ಷದವರಿಗೆ ಟೀಕೆ ಮಾಡೋದೇ ಕೆಲಸ ಅಂತ ಹೇಳಿದರು. ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ. ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರೂ ಸಮಾಧಾನ ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಆದ್ರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡಿದರು. ಪಂಚ ಗ್ಯಾರಂಟಿಗಳನ್ನ ಜನರು ಖುಷಿಯಾಗಿದ್ದಾರೆ. ಪಂಚ ಗ್ಯಾರಂಟಿಗಳಿಂದ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ. ಅವರ ಬುದ್ಧಿಯೇ ಅದು, ಕಾಮಾಲೆ ರೋಗದವರಿಗೆ ಕಾಣೋದೆಲ್ಲ ಹಳದಿ ಅಂತೇಳಿ ಸದನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಚಿಂತೆ ಇಲ್ಲ ಅವರು ಶುಗರ್ ಇಲ್ಲ. ಕರೆಕ್ಟ್. ಯಾರಿಗೆ ಚಿಂತೆ ಇಲ್ಲ. ಡಿ ಕೆ ಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್, ಚಿಂತೆ ಇಲ್ವಾಗಾರೆ. ಒಳ್ಳೆ ಕೆಲಸ. ಬಿಪಿ ಅದರಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವೆಲ್ಲ ಪಾಪ ನೀವು ಕರೆದೇ ಇಲ್ಲ ನಿನಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ? ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಎಲ್ಲ, ಕುವೆಂಪು ಅವರು ಏನ್ ಹೇಳಿದ್ದಾರೆ? ಸರ್ವೋದಯ ಸರ್ವರಲ್ಲಿ, ಸರ್ವೋದಯ ಸರ್ವರಲ್ಲಿ. ಆದ್ರೆ ನೀವೇನ್ ಹೇಳ್ತೀರಿ? ಸಬ್ಕ ಸಾಥ್ ಸಬ್ಕ ವಿಕಾಸ್. ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಸಬ್ಕ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ. ಸಬ್ಕ ಸಾಥ್ ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಅನಗತ್ಯವಾಗಿ ಮಾತಾಡಬೇಡಿ. ಹೇಳಿದ ಸುಳ್ಳ ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತಿದ್ದಾರೆ? ನಾವು ಏನ್ ಹೇಳ್ತೀವಿ ಈಗ 2013ರಿಂದ 2018 ನಾವು ಅಧಿಕಾರದಲ್ಲಿದ್ದು. ಆಮೇಲೆ ಜನ ನಮ್ಗೆ ಓಟ್ ಕೊಡ್ಲಿಲ್ಲ, ನಾವು ವಿರೋಧ ಪಕ್ಷಕ್ಕೆ ಬಂದು ಅವ್ರಿಗೂ ಕೊಡ್ಲಿಲ್ಲ. ಅವ್ರಿಗೇನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಮಾನ್ಯ ಅಧ್ಯಕ್ಷರೇ, ಇದಿದೆಯಲ್ಲ ಎಂತಿದು 165 ಭರವಸೆಗಳು ಕೊಟ್ಟಿದ್ದು 2013ರಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ. ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತಾರೆ. ಇವರು 2018ರಲ್ಲಿ ಅಂದ್ರೆ ಬಿಜೆಪಿಯವರು ಆಗ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 600 ಭರವಸೆಗಳು.
600 ಭರವಸೆಗಳಲ್ಲಿ ನಾಟ್ ಇವನ್ 60 ಪ್ರಾಮಿಸಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. 3 ವರ್ಷ 10 ತಿಂಗಳಿದ್ರು, 3 ವರ್ಷ 10 ತಿಂಗಳಿದ್ರು. ನಾಟ್ ಇವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಬಿಫೋರ್ ದಿ ಪೀಪಲ್. ಸೊ ಇದು ಯಾಕಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ದಿನನೇ 1 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ ಮಾಡಿದ್ರ, ನಾ ಎಲ್ಲರೂ ಹೇಳಕ್ ಹೋಗಲ್ಲ, ಸುಮ್ಮನೆ ಒಂದು ಜ್ಞಾಪಕ ಬಂತು ಹೇಳಿದಿಲ್ಲ ಅಷ್ಟೇ. ಮಾಡಿದ್ರ 3 ವರ್ಷ 10 ತಿಂಗಳಿಗೂ. ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಂಜುನಾಥ್ ಕೂತ್ಕೊಳ್ಳಿ. ರಿಜ್ವಾನ್ ಉತ್ತರ ಕೊಟ್ಟಿದ್ದಾರೆ. ಉಗ್ರಪ್ಪನವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು. ಆಗ ಸಾಲ ಮನ್ನಾ ಮಾಡಿ, ಹಿಂಗೆ ಬರಗಾಲ ಇತ್ತು, ಸಾಲ ಮನ್ನಾ ಮಾಡಿ ಅಂತಂದ್ರೆ, ಏನ್ರಿ ಉಗ್ರಪ್ಪನವ್ರೆ, ನಾವೇನೋ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದು, ಹಾಗಂತೇಳಿ ನೋಟ್ ಪ್ರಿಂಟ್ ಮಾಡೋ ನೋಟ್ ಇಟ್ಕೊಂಡಿದ್ದೀನಿ, ಮಿಷಿನ್ ಇಟ್ಕೊಂಡಿದ್ದೀನಿ ಅಂತ್ರಿ. ₹1 ಮನ್ನಾ ಮಾಡಲಿಲ್ಲ, ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಮನೆ ಅಧ್ಯಕ್ಷರೇ, ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.